ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬ್ರೋ ನಿಜ ಹೇಳು, ನೀನ್ ಅಡ್ಗೆ ಮನೆ ಕಡೆ ಬರ್ದೆ ಎಷ್ಟು ದಿನ ಆಯ್ತು? ಐ ಮೀನ್ ಎಷ್ಟು ವರ್ಷ ಆಯ್ತು? ಯಾಕೋ ಈ ತರಲೆ ಪ್ರಶ್ನೆ ಎಲ್ಲ ಕೇಳ್ತಾ ಇದೀಯಾ? ಏನ್ ಹುಡುಕ್ತಾ ಇದೆಯಾ? ಏನ್ ಮಾಡ್ತಾ ಇದೆಯಾ? ಜಸ್ಟ್ ವೇಟ್ ಅಂಡ್ ವಾಚ್. ಓಕೆ, ಕ್ಯಾಚ್ ಇಟ್ ಬ್ರೋ. ಬ್ರೋ ಶುಗರ್ ಎಲ್ಲಿದೆ ಹೇಳಿ ನೋಡೋಣ. ಅಲ್ಲಿ ಯು ರೈಟ್. ಓಕೆ, ಶುಗರ್ ಕಾಕ್ಷನ್. ಓ ಪಾರ್ಥ ಸರ್, ಯಾವಾಗ ಬಂದ್ರಿ? ವಸಂತಣ್ಣ, ಏನ್ ವಸಂತಣ್ಣ ಸರ್ಗೀರ್ ಅನ್ಕೊಂಡು? ಜಸ್ಟ್ ಕಾಲ್ ಮೀ ಪಾರ್ಥ. ಮತ್ತೆ ಹೇಗಿದ್ದೀರಾ? ಜೀವನ ಹೇಗ್ ನಡೀತಾ ಇದೆ? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನ್ ಯಾವಾಗ್ಲೂ ಸೂಪರ್ ಆಗಿ ಇರ್ತೀನಿ. ಬನ್ನಿ, ನನ್ ಕೈಯಲ್ಲಿ ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಬೇಡ, ನಾನ್ ಕಾಫಿ ಮಾಡ್ಕೊಡ್ತೀನಿ, ನೀವು ಈ ಕಡೆ ಬನ್ನಿ. ಯಾಕೆ ವಸಂತಣ್ಣ, ನನ್ ಕಾಫಿ ಮೇಲೆ ನಂಬಿಕೆ ಇಲ್ವಾ? ಕುಡ್ದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಭಯನಾ? ಅಯ್ಯೋ ತಲೆ ಕೆಡ್ಸ್ಕೊಬೇಡಿ, ನಾನು ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಸೂಪರ್ ಆಗಿ ಮಾಡ್ತೀನಿ. ವಸಂತಣ್ಣ, ಫಸ್ಟ್ ಕಪ್ ನಿಮ್ಗೆ. ಕಾಫಿ ಹೇಗಿದೆ ಹೇಳಿ? ತಗೊಳ್ಳಿ ವಸಂತಣ್ಣ, ಕಮಾನ್. ಇದು ಸ್ವೀಟ್ ಬ್ರೋಗೆ. ಥ್ಯಾಂಕ್ ಯು. ಅಲ್ವೋ, ನೀನು ಆಸ್ಟ್ರೇಲಿಯಾಗೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕಲಿಯಕ್ಕೆ ಹೋಗಿದ್ಯಾ ಅಥವಾ ಕಾಫಿ ಮಾಡೋದು ಹೆಂಗೆ ಅಂತ ಕಲಿಯಕ್ಕೆ ಹೋಗಿದ್ಯಾ? ಬ್ರೋ ಅದನ್ನ ಬಿಡು, ಫಸ್ಟ್ ಕಾಫಿ ಟೇಸ್ಟ್ ಹೇಗಿದೆ ಹೇಳು? ವಾವ್, ಸ್ಪೀಚ್ಲೆಸ್, ಸೂಪರ್. ಥ್ಯಾಂಕ್ ಯು. ಈಗ ನಮ್ಮ ವಿಷಯಕ್ಕೆ ಬಂದ. ಏನ್ ವಿಷಯ? ಕರೆಕ್ಟ್. ಎಕ್ಸಾಮ್ಸ್ ಎಲ್ಲ ಹೇಗಾಯ್ತು? ಕಾಮನ್ ಅಣ್ಣ, ಎಂತ ಬೋರಿಂಗ್ ಪ್ರಶ್ನೆ ಕೇಳ್ತೀಯ. ಫಸ್ಟು ನಿನ್ ಫೋನ್ ಇರೋ ಅದಕ್ಕೆ ಫೋಟೋ ತೋರಿಸು ನೋಡೋಣ. ಅತ್ತಿಗೆನಾ? ಹಾ, ನಿನ್ನ ಮದ್ವೆ ಆಗೋ ನಂಗೆ ಅದಕ್ಕೆ ತಾನೇ ಆಗ್ಬೇಕು. ಫೋಟೋಸ್ ಇಲ್ಲ ಅಂದ್ರೆ ಎಲ್ಲಿಂದ ತೋರ್ಸೋದೋಗ? ಕಮಾನ್ ಬ್ರೋ, ಮದ್ವೆ ಆಗೋ ಹುಡುಗಿ ಫೋಟೋ ಇಲ್ಲ ಅಂದ್ರೆ ಹೇಗೆ? ಎಲ್ಲಿ ನಿನ್ ಫೋನ್ ಕೊಡು, ನಾನು ನೋಡ್ತೀನಿ. ಯಾಕೋ ಇಷ್ಟೊಂದು ಹಿಂಸೆ ಕೊಡ್ತೀಯಾ? ಫೋನಲ್ಲಿ ಯಾರೋ ಫೋಟೋ ಇಟ್ಕೋತಾರೆ, ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಫೈನ್ ಫೈನ್, ಓಕೆ. ಅದಕ್ಕೆ ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕೆ ಬಗ್ಗೆ ಸ್ವಲ್ಪ ಹೇಳು, ನಾನು ಕೇಳ್ತೀನಿ. ಆಮೇಲೆ ಮದ್ವೆ ನೋಡ್ಕೋತೀನಲ್ಲ. ಕಮಾನ್ ಬ್ರೋ. ಸರಿ, ಹೇಳ್ತೀನಿ. ಕಮಾನ್ 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 ಹೇಳಿ. ನಾನು ಮದುವೆ ಆಗ್ತಾ ಇರೋದು ಒಂದು ಹುಡುಗಿನ. ನೀನ್ ಹಾಗೆಲ್ಲ ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಅದಕ್ಕೆ ಬಗ್ಗೆ ಹೇಳಲೇಬೇಕು, ನಾನು ಅದನ್ನ ಕೇಳಲೇಬೇಕು. ಕಮಾನ್. ಹೇಳೋದಕ್ಕೇನು ವಿಶೇಷ ಇಲ್ಲ ಕಣ. ಶಿ ಇಸ್ ಎ ವೆರಿ ನಾರ್ಮಲ್ ಕೈಂಡ್ ಆಫ್ ಎ ಗರ್ಲ್. ಹೇಳಿದಾಯ್ತಲ್ಲ? ನೋ 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 ನೋ. ಮುಂದಕ್ಕೆ ಹೇಳ, ಮುಂದಕ್ಕೆ. ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ಏನಾಯ್ತಣ್ಣ? ಯಾಕೆ ಸೈಲೆಂಟ್ ಆದೆ? ನಿಂಗೆ ಮದ್ವೆ ಆಗಿ ಇಷ್ಟ ಇಲ್ವಾ? ನೀವಿಬ್ರು ಇನ್ನೂ ಇಲ್ಲೇ ಇದ್ದೀರಾ? ಪಾರ್ಥ, ನೀನ್ ಬಂದಿದ್ ಗೊತ್ತಾಗಿ ಅಜ್ಜಿ ನಿನ್ನ ಹುಡುಕ್ತಾ ಇದಾರೆ. ಬಂದ್ ಮುಖ ತೋರ್ಸೋ. ಮಾಮ್, ಒಂದ್ ನಿಮಿಷ, ಅಣ್ಣ ಏನೋ ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದ್ದಾನೆ. ಬಾರೋ, ಬೈತಾರ ಇಲ್ದಿದ್ರೆ ಅಲ್ವಾ ಗೊತ್ತಾ? ಗೋ ಅಣ್ಣ, ಒಂದ್ ನಿಮಿಷ ಹೋಗಿ ಬಂದ್ಬಿಡ್ತೀಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿಜಾ, ಮಾವ. ಶಿವ್ ಬಂದೇನಮ್ಮ? ಹಾ, ಬಂದ್ರು. ಬನ್ನ. ನೀನು ಊಟ ಮಾಡಿದ್ಯಾ? ಅವ್ರದ್ದಾಯ್ತಂತೆ ಮಾವ. ಹೌದು, ಊಟ. ಓಹೋ, ಯಾಕೋ ಶಿವದ ಅತಿ ಆಯ್ತು. ಏನಿದು ಶಬ್ದ ಮಾಲಿನ್ಯ? ವೈ ದಿಸ್ ಗುರ್ಗುರ್? ಯಾಕೆ ಸಿಡುಕ್ತಾ ಇದ್ಯಾ? ನಾನ್ ಸಿಡುಕ್ತಾ ಇದ್ದೇನೇನ್ರಿ? ಅಮ್ಮ ನಾಗವಲ್ಲಿ, ಕೂಲ್ ಡೌನ್, ಕೂಲ್ ಡೌನ್. ಹೇಗಿ ಅದನ್ನು ಕೋಪ ಮಾಡ್ಕೊಂಡೆ ಹೇಳ್ತಾ ಇದೆಯಲ್ಲ. ನಮ್ಮಮ್ಮ ಸಿಡುಕ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಏನೋ ಬೇಕು, ಆದ್ರೆ ಅದನ್ನ ಅಪ್ಪ ಕೊಡ್ಸಿಲ್ಲ ಅಂತ ಅರ್ಥ. ಕಂದ, ದೊಡ್ಡೋರ್ ಮಾತಾಡ್ಬೇಕ್ರೆ ಮಧ್ಯದಲ್ಲಿ ಬಾಯ್ ಹಾಕ್ಬಾರ್ದು ಅಂತ ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಮತ್ತೆ ಅವತ್ತು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ದಿನ ತಲೆ ತಗಸ್ಕೊಂಡು ನಿಂತಿದ್ರು, ಮಾತಾಡು ಮಾತಾಡು ಅಂತ ಎಲ್ಲ ಬೈದ್ರು. ಅಯ್ಯೋ, ಅದು ಬೇರೆ ಇದು ಬೇರೆ. ಅದರಲ್ಲಿ ಗಿರಿಜಾ, ಯಾಕಮ್ಮ ದುರ್ದಾನ ತಗೊಂಡ ದುರ್ವಾಸನಾಗೆ ಸಿಡಿ ಸಿಡಿ ಸಿಡಿತಿದ್ಯಾ?
ಯಾಕೆ ಏನಾಯ್ತು? ಮಾವ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಿ. ಸ್ಕರ್ಟ್ ಹಾಕಿದ್ರೆ ಏನಾದರೂ ತಪ್ಪಾ? ಅಲ್ಲಮ್ಮ, ಈ ವಯಸ್ಸಿನಲ್ಲಿ ನಾನು ಸ್ಕರ್ಟ್ ಹಾಕಿದ್ರೆ ನೋಡಿದ ಜನ ನನ್ನ ಹುಚ್ಚ ಅನ್ನಲ್ವೇನಮ್ಮ? ಓ ಮಾವ, ನೀವಲ್ಲ, ನಾನು ಸ್ಕರ್ಟ್ ಹಾಕಿದ್ರೆ ತಪ್ಪಾ ಅಂತ ಕೇಳಿದ್ದು. ನೀನಾ ಸ್ಕರ್ಟು? ನೋಡಮ್ಮ, ಇದುವರೆಗೂ ನನ್ನ ಸೊಸೆ ಅಂತಲೇ ತಿಳ್ಕೊಂಡಿಲ್ಲ. ಒಂದು ವೇಳೆ ನನ್ನ ಮಗಳಿದ್ದಿದ್ರೆ ಸಹಿತ ಅವಳು ನಿನ್ನ ಹಾಗೆ ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿರ್ಲಿಲ್ಲ. ಹಾಗಾಗಿ ನೀನು ಹೇಗಿದ್ರೂ ಚೆಂದ, ಆದರೆ ಯಾವ ಕಾರಣಕ್ಕೂ ನೀನು ಮಾತ್ರ ಬದಲಾಗಬೇಡಮ್ಮ. ನೀನು ಹೇಗಿದೆಯೋ ಹಾಗೇ ಇದ್ಬಿಡು. ನೀನಂಥ ಹೆಣ್ಣು ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಯಾರೂ ಸಹಿತ ಅಂಥವ್ರು ಸ್ಪರ್ಧೆ ಮಾಡೋಕ್ಕಾಗಲ್ಲ. ನೀನು ಚಿನ್ನ ಕಣಮ್ಮ. ಅಂಕಲ್, ಮತ್ ನಾನು? ನೀನಾ? ಅಯ್ಯಯ್ಯೋ, ಆ ರಂಭೆ, ಮೇನಕೆ, ಊರ್ವಶಿ, ತಿಲೋತ್ತಮೆ, ಸದಾರಮೆ ಅವರೆಲ್ಲರಿಗಿಂತ ಒಂದು ಬಸ್ ಸ್ಟಾಪ್ ಮುಂದಿದೆಯಮ್ಮ. ಸರಿ ಮಾವ, ನೀವು ಆರಾಮಾಗಿ ತಿಂಡಿ ತಿನ್ನಿ. ಆಯ್ತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಕ್ರಾಂತ್ ಅವ್ನ ಫ್ರೆಂಡ್ಸ್ಗಿಂತ ಹೆಚ್ಚಾಗಿ ಚಿಕ್ಕವನಿದ್ದಾಗ ನನ್ನ ಜೊತೆನೇ ಆಟ ಆಡ್ತಿದ್ದ. ಜೂನಿಯರ್ ಜೊತೆ ಬಂದು ನಾನೇ ಆಟ ಆಡ್ತೀನಿ. ವಿಕ್ರಾಂತಿಗೆ ಸೈಕಲ್ ತುಳಿಯೋದಕ್ಕೆ ಹೇಳ್ಕೊಟ್ಟಿದ್ದ ನಾನು. ಜೂನಿಯರ್ಗೂ ನಾನೇ ಹೇಳ್ಕೊಡ್ತೀನಿ. ಸರಿ, ನಿನ್ನ ಕ್ರೈಮ್ ಪಾರ್ಟ್ನರ್ ನಮ್ಮ ವಿಕ್ರಾಂತ್ ಅಲ್ವಾ? ಇನ್ನು ಮುಂದೆ ಜೂನಿಯರ್ ನಿನ್ನ ಕ್ರೈಮ್ ಪಾರ್ಟ್ನರ್. ವಿಕ್ರಾಂತ್ ಎಲ್ಲೂ ಹೋಗಿಲ್ಲ, ನಮ್ಮೆಲ್ಲರೊಳಗೆ ನೆನಪಾಗಿ ಉಳಿದಿದ್ದಾನೆ. ಪ್ಲೀಸ್ ಯಾರು ಹೋಗ್ಬಿಡಿ. ವಿಕ್ರಾಂತಿಗೆ ನಾವು ಮಾಡೋದು ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಅಲ್ಲ, ಅಷ್ಟು ಸುಲಭ ನಾವು ಅವನನ್ನು ಮರೆಯೋದು? ನಾನು ನನ್ನ ಅರ್ಧ ಜೀವನನ ಅವನ ಜೊತೆ ಕಳೆದಿದ್ದೀನಿ. ಕಣ್ಣು ಮುಚ್ಚಿದ್ರು ಬಿಟ್ಟರು ಅವನೇ ಕಾಣ್ತಾನೆ. ಅವನ ನೆನಪುಗಳೇ ಬರ್ತಾ ಇರತ್ತೆ. ಹೇಗೋ ಅವನ್ನ ಮರೆಯೋದು? ಅದೇ ಭಗವದ್ಗೀತೆಯಲ್ಲೇ ಹೇಳಿಲ್ವಾ, ಈ ಭೂಮಿಯಿಂದ ದೇಹ ಮಾತ್ರ ಹೋಗೋದಿಕ್ಕೆ ಸಾಧ್ಯ, ಆತ್ಮ ಇಲ್ಲೇ ಇರುತ್ತೆ. ನಮ್ಮ ವಿಕ್ರಾಂತ್ ಅವನು ದೇಹದ ರೂಪದಿಂದ ಆಚೆ ಹೋಗಿದ್ದಾನಷ್ಟೆ. ಅದೇ ಅವನ ಆತ್ಮ ಮಗು ರೂಪದಲ್ಲಿ ಇಲ್ಲೇ ಇದೆ. ನನಗೆ ಗೊತ್ತು ಅದ್ಯಾ, ನಮ್ಮ ಜೂನಿಯರ್ ಮಾತಾಡೋದಕ್ಕೆ ಶುರು ಮಾಡಿದಾಗ ಅವನು ನುಡಿಯೋ ಮೊದಲನೇ ಪದ ಅಗ್ರಜ. ಅಮ್ಮ, ಅಮ್ಮ 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 ಅಮ್ಮ. ಬನ್ನಿ, ಇದೆ ನಮ್ಮ ಆಫೀಸು. ಬನ್ನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ, ನೀನು ಇಲ್ಲಿದ್ಯಾ ಬಿ? ನಾನು ರೂಮ್ಗೆ ಹೋಗಿದ್ದೆ ನಿನ್ನ ಹುಡ್ಕೊಂಡು. ಸರಿ ಬಾ, ಇಬ್ಬರು ಸೇರಿ ಊಟ ಮಾಡೋಣ. ಅಂತರ ನನಗೆ ಹಸಿವಿಲ್ಲ. ಹಸ್ವಿಲ್ವಾ? ಹಸ್ವಿಲ್ಲ ಅಂದರೆ ಏನರ್ಥ ಬಿ? ನೋಡು, ಎಲ್ಲ ನಿನ್ಗೆ ಇಷ್ಟವಾಗಿರೋ ಅಡುಗೆನೇ ಮಾಡಿದ್ದೀನಿ. ಹಸುವಾಗ್ತಾ ಇಲ್ಲ ಅಂದರೆ ಹಸುವಾಗ್ತಾ ಇಲ್ಲ ಅಂತ, ಊಟ ಬೇಡ ಅಂತ. ನೋಡು, ಅದೆಲ್ಲ ನಾನು ಕೇಳಲ್ಲ, ನೀನು ಊಟ ಮಾಡಲೇಬೇಕು. ಅಂತರ ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡ್ಮೇಲೆ ಅಲ್ವಾ ಅಭಿ ನಾವಿಬ್ರು ಮದುವೆ ಆಗಿದ್ದು. ಈಗ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿದೆ? ನಾನೇನು ಬೇರೆಯವಳ? ನಿನ್ನಂತರನೇ ಅಲ್ವಾ? ಬೇಡ ಅಂದಮೇಲೆ ಫೋರ್ಸ್ ಮಾಡಬೇಡ. ಓ, ಈಗ ಗೊತ್ತಾಯ್ತು ಬಿಡು. ಅವತ್ತು ನೀನು ನನಗೋಸ್ಕರ ಎಲ್ಲ ರೆಡಿ ಮಾಡಿ ಡಿನ್ನರಿಗೆ ನಾನು ಬರಲಿಲ್ಲ ಅಂತ ಈಗ ಕೋಪ ಮಾಡ್ಕೋತಿದ್ಯಾ? ಅದಕ್ಕೆ ನಾನು ಅವತ್ತೇ ಸಾರಿ ಕೇಳಿದ್ನಲ್ಲ, ಈಗ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನಾನು ಹೋಗೋ ಬಾರೋ ಅಂತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ನಾನು ಮೊದಲೆಲ್ಲ ಹಾಗೆ ಅಲ್ವಾ ಮಾತಾಡ್ತಾ ಇದ್ದಿದ್ದು? ಅದೇನೋ ಗೊತ್ತಿಲ್ಲ, ಬಟ್ ಏನೋ ಸರಿ ಅನ್ನಿಸ್ತಾ ಇಲ್ಲ. ಯಾಕವಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹೇ, ಹಾಗೆಲ್ಲ ಏನಿಲ್ಲ ಅಂತ. ಇಟ್ಸ್ ವೆರಿ ಸಿಂಪಲ್. ಅಂದರೆ ನಾನು ಬೇಡ ಅಂದರೂ ನೀನು ಒತ್ತಾಯ ಮಾಡ್ತಿದ್ಯಲ್ಲ, ನಾನು ಏನು ಹೇಳು? ಗೊತ್ತಾಯ್ತವಿ, ಇದೇ ಜಾಗದಲ್ಲಿ ಲೀಲಾ ಏನಾದರೂ ಇದ್ದಿದ್ರೆ, ಅವಳು ಊಟ ತಂದ್ಕೊಟ್ಟಿದ್ದಿದ್ರೆ ಒಂದೇ ಒಂದು ಮಾತು ಬೇಡ ಅಂದೆ ಊಟ ಮಾಡ್ತಿದ್ದೆ. ಹೌದು ತಾನೆ? ಅಂತ ಹೇ, ರಿಲ್ಯಾಕ್ಸ್ ಅವಿ. ಯಾಕೆ ಕೋಪ ಮಾಡ್ಕೋತಿದ್ಯಾ? ನನಗೆ ನೀನು ಊಟ ಮಾಡೋದಷ್ಟೇ ಮುಖ್ಯ. ಲೀಲಾ ಊಟ ತಂದ್ಕೊಟ್ಟಿದ್ರೆ ಊಟ ಮಾಡ್ತಿದ್ದೆ ಅಂತ ಹೇಳಿದೆ ಅಷ್ಟೆ. ಅದು ಫ್ಯಾಕ್ಟ್ ಅಲ್ವಾ? ಏನು ಮಾಡೋದು? ಆದರೆ ಲೀಲಾ ಮನೇಲೇ ಇಲ್ವಲ್ಲ ನಿನ್ಗೆ ಊಟ ತಂದ್ಕೊಡೋದಕ್ಕೆ. ಪಾಪ. ಮಾತ್ರ ಪ್ಲೀಸ್, ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನನಗೆ ಊಟ ಬೇಡ. ನೋಡು, ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೋತೀಯ. ಲೀಲಾ ಹತ್ರ ನಗ್ನಗ್ತಾನೆ ಮಾತಾಡ್ತೀಯ. ಯಾಕೋ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ನೋಡು, ಹಠ ಮಾಡಬೇಡ. ನನ್ನ ಮುದ್ದು ಅಲ್ವಾ? ತಗೋ, ನಾನೇ ತಿನ್ನಿಸ್ತೀನಿ. ಮಾತ್ರ ಪ್ಲೀಸ್. ಜಸ್ಟ್ ಲೀವ್ ಮೀ ಅಲೋನ್. ನನಗೆ ಹಸುವಾದಾಗ ಹೇಳ್ತೀನಿ, ಅವಾಗ ತೊಗೊಂಬಂದ್ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ್ದಾದ್ರು ಮನೆ ಓಕೆ ಆಯ್ತಾ? ಯಾಕೋ ಪಾರುಗೆ ಯಾವ ಮನೇನೂ ಇಷ್ಟ ಆಗಲಿಲ್ಲ. ಮನೇಲಿ ಜಾಸ್ತಿ ಹೊತ್ತಿರೋದು ಪಾರುನೇ ಅಲ್ವಾ? ಅವಳಿಗೆ ಇಷ್ಟ ಆಗದೆ ನಾನು ಅದನ್ನು ಹೇಗೆ ಫೈನಲ್ ಮಾಡಲಿ? ದೊಡ್ಡ ಯಜಮಾನ್ರೆ, ನಾನೊಂದು ಮನೆ ನೋಡಿದ್ದೀನಿ. ನಮ್ಮ ಚೆನ್ನಪ್ಪಣ್ಣ ಇದ್ದಾರಲ್ಲ, ಅವ್ರ ಅಣ್ಣನ ಮನೆ. ಅದು ಒಟ್ಟಾರದ ಮನೆಯೇ. ಅದನ್ನು ಹೇಳೋಣ ಅಂತ ನಾನು ಮಧ್ಯಾಹ್ನದಿಂದ ಫೋನ್ ಮಾಡ್ತಾನೇ ಇದ್ದೀನಿ. ನಿಮ್ಮ ಫೋನ್ ಸ್ವಿಚ್ ಆಫ್. ಪಾರ್ವತಿ ಫೋನ್ ನಮ್ಮ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಹೌದು ಸಾರ್ಥಿ, ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿತ್ತು. ನಾಳೆ ಬೆಳಿಗ್ಗೆನೆ ನಾನು ಪಾರ್ವತಿ ಹೋಗಿ ಆ ಮನೆ ನೋಡ್ಕೊಂಡ್ಬರ್ತೀವಿ. ಪಾರುಗೂ ಇಷ್ಟ ಆದರೆ. ನಮ್ಮ ಪಾರುಗೆ ಇಷ್ಟ ಆಗಿರೋ ಮನೆಯೇ ಅದು. ಒಂದು ಸಾರ್ತಿ ಚೆನ್ನಪ್ಪಣ್ಣನ ಜೊತೆ ಹಬ್ಬಕ್ಕೆ ಅವ್ರ ಅಣ್ಣನ ಮನೆಗೆ ಕರ್ಕೊಂಡೋಗಿದ್ದೆ. ಆಗ ಆ ಮನೆ ನೋಡ್ಬಿಟ್ಟು ನಮ್ಮ ಪಾರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ವಟಾರದ ಮನೆ ಆದರೂ ತುಂಬ ಅಚ್ಚುಕಟ್ಟಾಗಿದೆ. ನಮ್ಮ ಮನೆಗೂ ಹತ್ರನೇ.
ಟೋಕನ್ ಅಡ್ವಾನ್ಸ್ ಎಲ್ಲ ಏನೂ ಕೊಡೋದು ಬೇಡ. ನಾಳೆನೇ ಹೋಗಿ ಹಾಲು ಉಕ್ಸ್ಬಿಟ್ಟು ಶಿಫ್ಟಿಂಗ್ ಬೇಕಾದರೆ ನಾಡದ್ದು ಮಾಡಿದ್ರೆ ಆಯಿತು. ಪಾರ್ವತಿಗೆ ಇಷ್ಟವಾದ ಮನೆ ಅಂದರೆ ಏನು ತೊಂದರೆ ಇಲ್ಲ. ನಾಳೆ ಬೆಳಗ್ಗೆನೇ ಹಾಲು ಉಗ್ಸೋಣ. ನನ್ನನ್ನು ಯಾಕೆ ಕೇಳ್ತೀರಾ ಯಜಮಾನ್ರೆ? ನಿಮ್ಮ ಮಾವ ಹೇಳ್ತಾ ಇದ್ದಾರಲ್ಲ, ಹೋಗ್ತಾ ಇರೋದಷ್ಟೇ. ಹಾಲು ಉಗ್ಸೋದಾದ್ರೂ ಏನಕ್ಕೆ? ನಾಳೆವರೆಗೂ ಯಾಕೆ ಕಾಯಬೇಕು? ಈಗಲೇ ಹೋಗೋಣ. ಉಟ್ಪಟ್ಟೆಲೆ ಹೊಟ್ಬಿಡೋಣ ಬನ್ನಿ. ಪಾರ್ವತಿ, ಯಾಕಮ್ಮ ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯ? ಮೊದಲೇ ನಿಮ್ಮನ್ನು ಆಚೆ ಕಳಿಸೋ ಅನಿವಾರ್ಯತೆ ಬಂದಿರೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಅದ್ರ ಮೇಲೆ ನಿನ್ನ ಮಾತಿನ ಬರೀ ಹೇಗೆ ತಡ್ಕೊಳ್ಳಿ? ಈಗ ನಿನ್ನನ್ನು ಈ ಮನೆಯಿಂದ ಸ್ವಲ್ಪ ದಿನ ದೂರ ಕಳಿಸ್ಲಿಲ್ಲ ಅಂದರೆ ನೀನು ನನ್ನ ಮಗಳು ಪಾರ್ವತಿಯಿಂದ ಯಾವತ್ತೂ ಯಾರಿಗೂ ಬೇಜಾರಾಗಿಲ್ಲ, ನೋವಾಗಿಲ್ಲ, ಅಭದ್ರತೆ ಕಾಡಿಲ್ಲ. ಇನ್ಯಾವಾಗಲೂ ಹಾಗೆ ಇರಬೇಕು ಮಗಳೇ. ದೊಡ್ಡ ಯಜಮಾನರು ನನ್ನ ಕಷ್ಟನ ಅರ್ಥ ಮಾಡಿಕೊಂಡ್ರು. ಅದೇ ನೀನು ನನ್ನ ಮಗಳಾಗಿ ನನ್ನ ಆತಂಕನ ಅರ್ಥ ಮಾಡ್ಕೊಳ್ದೇ ಇದ್ದರೆ ನಾನು ಎಲ್ಲೂ ಹೋಗಿ ಸಾಯ್ಲಿ ಹೇಳು? ಯಜಮಾನ್ರೆ, ಬೆಳಿಗ್ಗೆ ಬೇಗ ಹೋಗಿ ಅಪ್ಪ ನೋಡಿರೋ ನಮ್ಮ ಮನೇಲಿ ಹಾಲು ಉಗ್ಸ್ಬರೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಇವಾಗ ಫೀಲ್ ಮಾಡಿ ಏನ್ ಪ್ರಯೋಜನ? ಬಿಡಮ್ಮ. ನೀವು ಏನ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ನಾನೇನೇ ಮಾಡೋಕ್ಕಾಗತ್ತೆ? ಇದೊಳ್ಳೆ ಕಥೆ ಆಯ್ತಲ್ಲ. ಭೂಕಂಪ ಆಯ್ತು ಅಂದ್ರೆ ಬಾಗಿಲು ತಟ್ಟಿ ಕರಿಬೇಕು ಅಷ್ಟೇ. ಕಿರುನಗೆ ಹೃದಯ ಯಾರದೋ ಕುಡೀರಿ. ಎಲ್ಲರೂ ಏನು ಅನ್ಕೊಂಡ್ರೋ ಏನೋ. ಯಾರು? ಮನೆಯವರೆಲ್ಲರೂ. ನಾನು ಈ ವಿಷಯದಲ್ಲಿ ಸ್ವಲ್ಪ ಓವರಾಗಿ ಬಿಹೇವ್ ಮಾಡ್ಬಿಟ್ಟೆ ಅನ್ಸುತ್ತೆ. ಹಂಗೇನೂ ಇಲ್ಲ ರೀ. ನಿಮಗೆ ಹಾಗನ್ಸಿಲ್ವಾ? ಇಲ್ಲ. ಹಂಗಿದ್ರೆ ನಂಗೆ ಚಿಂತೆನೇ ಇಲ್ಲ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಐ ಆಮ್ ಸಾರಿ. ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೊರಟೋಗು. ಐ ಆಮ್ ಸಾರಿ ಬೇಬಿ, ನಾನು ತಪ್ಪು ಮಾಡಿಬಿಟ್ಟೆ. ನೀನ್ ಇವಾಗ ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಏನಾದರೂ ಮಾಡು, ನಾನು ಮಾತ್ರ ನೀನು ಬಿಟ್ಟು ಹೋಗಲ್ಲ. ನೀನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲ ನಿಂತ್ಕೋತೀನಿ. ನೋಡೋ, ಸುಮ್ಮನೆ ನನ್ನ ರೇಗಿಸ್ಬೇಡ. ಸಾರಿ ಕೇಳ್ತಾ ಇದ್ದೀನಲ್ಲ. ನೀನ್ ಸಾರಿ ಯಾವನ್ಗೋ ಬೇಕು? ನೀನ್ ಸಾರಿ ಕೇಳಿದ ತಕ್ಷಣ ಎಲ್ಲನೂ ಮರ್ತು ಹೋಗ್ಬಿಡುತ್ತಾ? ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ನೀನ್ ಯಾವ ಸೀಮೆ ಗಂಡನೋ? ಇವತ್ತು ನಮ್ಮಿಬ್ರು ಮಧ್ಯೆ ಮಾತು ಬಂದಿಲ್ಲ, ನನ್ನ ಮೇಲೆ ಕೈ ಮಾಡ್ದೆ. ನಾನು ಬೇಕು ಅಂತ ಕೈ ಮಾಡಿಲ್ಲ ದಿವ್ಯಾ, ಒಂದೇ ಸಲಕ್ಕೆ ದುಡ್ಡು ಇಲ್ಲ ಅನ್ನೋದು ನೋಡಿ ನನಗೆ ತುಂಬ ಭಯ ಆಯಿತು. ಮ್ಯಾನೇಜರ್ ಬೇರೆ ದುಡ್ಡು ತೊಗೊಂಡು ಹೋಗೋದಕ್ಕೆ ಕಾಯ್ತಾ ಇದ್ರು, ನನ್ನ ಕೈ ಕಾಲೇ ಆಡಲಿಲ್ಲ. ಅದಕ್ಕೆ ಎಲ್ರ ಮುಂದೆ ನನ್ನ ಮೇಲೆ ಕೈ ಮಾಡ್ತೀಯಾ? ಇನ್ನೊಂದ್ಸಲ ನನ್ನ ಮೇಲೆ ಕೈ ಮಾಡಿ ನೋಡು, ಎಷ್ಟೇ ಖರ್ಚಾದ್ರೂ ಸರಿ ರೌಡಿಗಳನ್ನ ಕರೆಸಿ ನಿನ್ನ ಕೈ ಕಾಲನ್ನ ಮುರಿಸ್ಬಿಡ್ತೀನಿ. ಸಾರಿ ಬೇಬಿ. ನೋಡ್ತಾ ಇರು, ನಿನಗೆ ಬುದ್ಧಿ ಕಲಿಸ್ತೆ ನಾನು ಬಿಡಲ್ಲ. ದಿವ್ಯಾ ಹೋಗೋ, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಹೋಗ್ತಾ ಇರು. ವಾವ್, ಡೈಮಂಡ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ. ತೋರ್ಸು ನಂಗೂ ತೋರ್ಸು. ವಾ, ಎಷ್ಟು ಚೆನ್ನಾಗಿದೆ ಕಣೆ. ಅಯ್ಯೋ, ನಮ್ಮಂಥವರೆಲ್ಲ ಅದನ್ನು ನೋಡಿ ಕಣ್ ತುಂಬಿಸ್ಕೋಬೋದೇ ಹೊರತು ತಗೊಳಕ್ಕೆಲ್ಲ ಆಗಲ್ಲ. ನೀನು ನೋಡಿ ಕಣ್ ತುಂಬಿಸ್ಕೋ, ಅದನ್ನು ತಗೋಬೇಕು ಅಂತ ಆಸೆ ಪಟ್ಕೋಬೇಡ, ಗೊತ್ತಾಯ್ತಾ? ನಿನ್ನ ಗಂಡ ಅದನ್ನು ಕೊಡಿಸೋಷ್ಟು ಸಾವುಕಾರ ಅಲ್ಲಮ್ಮ. ಅಜ್ಜಿ, ನಿನ್ನನ್ನೇನಾದರೂ ಕೇಳಿದ್ನಾ? ನನ್ನ ಹತ್ರ ಕೇಳಿದ್ರೆ ನಾನು ಎಲ್ಲೇ ಹೋಗಲಿ. ಬಾಲ ಇವಾಗ ತುಂಬ ಒಳ್ಳೆಯವನಾಗಿದ್ದಾನೆ. ಅವನಿಗೆ ಪೂಸಿ ಹೊಡೆದು ಅಥವಾ ಅವನಿಂದ ಕೆಟ್ಟ ಕೆಲಸ ಮಾಡಿಸಿ ಇದನ್ನೆಲ್ಲ ತಗೋಬೋದು ಅಂತ ಆಸೆ ಇಟ್ಕೊಂಡಿದ್ರೆ ಮರ್ತು ಬಿಡು. ತೆಪ್ಪಗಿರೋಕ್ಕೆ ಏನು ತಗೋತೀಯಾ? ವಿಷಯ ಹೇಳಿದೆ, ಗಾದೆನೇ ಇದೆಯಲ್ಲ, ಅತಿ ಆಸೆ ಗತಿ ಕೇಡು ಅಂತ. ಇವಾಗೇನು ನನಗಿದನ್ನ ತಗೊಳಕ್ಕಾಗಲ್ಲ ಅಂತ ಹೇಳ್ತಿದ್ಯಾ? ಚಾಲೆಂಜ್, ನಾನು ಇದನ್ನ ತಗೊಂಡೇ ತಗೋತೀನಿ. ಹಾಂ, ಏನು ಕನ್ಸಲ್ಲ? ಕನ್ಸಲ್ ಬೇಕಾದ್ರೆ ಹಾಕೋಬೋದು. ನಾನು ಯಾಕೆ ಅಜ್ಜಿ ಕನ್ಸಲ್ಲಿ ಹಾಕೊಳ್ಳಿ? ನಿಜವಾಗ್ಲೂ ಹಾಕೋತೀನಿ, ಬೆಟ್ ಕಟ್ಟು ಬೇಕಿದ್ರೆ. ಥೂ, ಏನೇ ದೋಸೆಯ್ಯ, ಪೋಲಿ ಹುಡುಗಿರ್ತಾರ ಬೆಟ್ಟು ಅಂದ್ಕೊಂಡು. ನೋಡು, ಈ ಥರ ಎಲ್ಲ ಪಂಥ ಕಟ್ಟಿ ಬಾಲನಿಗೆ ಕಾಟ ಕೊಡಬೇಡ. ಅವನನ್ನು ಯಾರು ಕೇಳ್ತಾರೆ? ಅವನನ್ನು ಮಾರಿದ್ರು ಈ ನೆಕ್ಲೆಸ್ ಬರಲ್ಲ. ಅದಕ್ಕೆ ಅಮ್ಮ ಹೇಳಿದ್ದು ಇಂಥ ಆಸೆ ಎಲ್ಲ ಮರ್ತು ಬಿಡು ಅಂತ. ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನೋಡ್ತಾ ಇರು, ಇದ್ದೇ ನೆಕ್ಲೆಸ್ ಹಾಕೊಂಬಂದು ನಿನ್ನ ಮುಂದೆ ನಿಲ್ತೀನಿ. ಈ ದಿವ್ಯ ಏನು ಅಂತ ನಿನಗೆ ಗೊತ್ತಾಗತ್ತೆ. ಬೇಡ ಬಿಡೆ, ವೈ ಆರ್ಗ್ಯುಮೆಂಟ್. ನಮ್ಮ ಸತ್ಯ ನೋಡೆ, ಏನೇ ಬಯಸ್ಲಿ ಎಲ್ಲ ಕಾಲು ಬುಡದಲ್ಲಿ ಬಂದು ಬೀಳುತ್ತೆ. ಅವಳೇನಾದರೂ ಕೇಳ್ತಾಳ? ಅದಕ್ಕೆ ಹೇಳೋದು, ಮನುಷ್ಯ ತಾನು ಒಳ್ಳೆಯವನಾಗಿದ್ದರೆ ತಾನಾಗೇ ಎಲ್ಲ ಸಿಗುತ್ತೆ ಅಂತ. ಅವಳಿದ್ದಾಗಲೂ ಅವಳ ಬಗ್ಗೆನೇ ಮಾತಾಡ್ತಿದ್ರಿ, ಇವಾಗ ಅವಳು ಇಲ್ಲಿಲ್ಲ ಆದರೂ ಅವಳದೇ ಜಪ ಮಾಡ್ಕೊಂಡು ಕೂತ್ಕೋತೀರ. ಸದ್ಯದಲ್ಲೇ ಈ ದಿವ್ಯ ಯಾರು ಅಂತ ನಿಮಗೆ ಗೊತ್ತಾಗತ್ತೆ, ನೋಡ್ತಾ ಇರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಬರ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿರೋ ಅನ್ಸುತ್ತೆ ಅಲ್ವಾ? ಅವ್ರಿಗಿಂತ ನಾನೇ ಫಾಸ್ಟ್ ಇದ್ದೀನಿ. ಏನೋ ಪ್ರಾಬ್ಲಮ್ ಅಂದ್ರಲ್ಲ. ಪುಟ, ಅಂಕಲ್ಗೆ ನೀರು ತಗೊಂಬರ್ತೀಯಾ? ಹೋಗು. ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಸರ್? ತಗೊಳ್ಳಿ. ಸಿಹಿ ಹೀಗ ಮಾಡೋದು? ಸಾರಿ ಸರ್. ಹೋಗ್ಲಿ ಬಿಡಿ ಸೀತಾಜಿ, ಮಕ್ಕಳಂದ್ರೆ ಹೀಗೆ ಅಲ್ವಾ? ಹೋಗು, ನೀರು ತಗೊಂಬ. ನಾನು ಹೋಗಲ್ಲ. ಸಿಹಿ, ಹೋಗ್ಲಿ ಬಿಡಿ ಸೀತಾಜಿ. ಈಗ ಪ್ರಾಬ್ಲಮ್ ಏನು ಅಂದರೆ, ಈ ಮನೆ ಸಾಲನ ತೀರ್ಸಕ್ಕಾಗದೆ ಹೋದರೆ
ಬ್ಯಾಂಕ್ನವರು ನಿಮ್ಮ ಮನೇನ ಜಪ್ತಿ ಮಾಡ್ಬೋದು ಅಂತ ಈ ಪೇಪರ್ಸ್ ಮೇಲೆ ನೀವೇ ಸೈನ್ ಮಾಡಿದ್ದೀರಾ? ಸರ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಸೈನ್ ಹಾಕಕ್ಕೆ ಹೇಳಿದ್ರು, ನಾನು ಹಾಕ್ದೆ ಅಷ್ಟೇ. ನೋಡಿ ನಿಮ್ಮ ಇನ್ನೋಸೆನ್ಸ್ನ ಎಷ್ಟು ಮಿಸ್ಯೂಸ್ ಮಾಡ್ಕೋತಾರೆ ಅಂತ. ನೀವು ಇದೊಂದು ಸೈನ್ ಮಾಡದೆ ಹೋಗಿದ್ದಿದ್ರೆ ನಾನು ಫೈಟ್ ಮಾಡ್ಬೋದಿತ್ತು. ಡೋಂಟ್ ವರಿ ಸೀತಾಜಿ, ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಿಮಗೋಸ್ಕರ ನಾನಿದ್ದೀನಿ. ಪ್ಲೀಸ್ ಸರ್, ಹೇಗಾದರೂ ಮಾಡಿ ಉಳಿಸ್ಕೊಡಿ. ಎಸ್ ಅಫ್ಕೋರ್ಸ್. ನೀವೊಂಚೂರು ಸಹಕಾರ ಕೊಟ್ಟರೆ ನಾನು ಎಲ್ಲನೂ ಬೇಗ ಮೂವ್ ಮಾಡ್ಬೋದು. ಸಿಹಿ, ನಾನು ನೀರು ತಗೊಂಬ ಅಂತ ಹೇಳ್ದೆ ತಾನೆ, ಹೋಗೋ. ಸೀತಾಜಿ, ನನಗೆ ನೀರು ಬೇಡ. ನಾನು ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಆಗ ನೀವು ಟೀ ಮಾಡೋದು, ನಾನು ಕುಡಿಯೋದು ಎಲ್ಲ ಇದ್ದಿದ್ದೆ. ಆ್ಯಕ್ಚುಲಿ ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಿಮ್ಮ ಕೆಲಸಕ್ಕೆ ಮೊದಲನೇ ಆದ್ಯತೆ, ಹಾಗಾಗಿ ಬಂದೆ. ಸೀತಾಜಿ, ನಾನು ಹೋಗ್ಬರ್ತೀನಿ. ಮನೆಗೆ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು ತುಂಬಾ ಕೆಟ್ಟ ಬುದ್ಧಿ ಕಲ್ತಿದ್ಯಾ ನೀನು. ನನಗೆ ಅವ್ರಂದ್ರೆ ಇಷ್ಟ ಇಲ್ಲ. ಅವ್ರನ್ನ ಬರಬೇಡ ಅಂತ ಹೇಳು. ಅವ್ರು ಯಾಕೆ ನಮ್ಮ ಮನೆಗೆ ಬರಬೇಕು? ಇವ್ರು ಅಲ್ದಿದ್ರೆ ಇನ್ಯಾರು ನಮ್ಮ ಮನೇನ ಉಳಿಸ್ಕೊಡೋಕೆ ಸಾಧ್ಯ ಅಂತ ಸಿಹಿಗೆ ಹೇಗೆ ಹೇಳಲಿ? ಏನಪ್ಪ ಇಷ್ಟು ದಿನಕ್ಕೆ ಇವತ್ತು ಗೊತ್ತೈತೇನಪ್ಪ ನಿನಗೆ ಸೀತನ ಮನೆ ದಾರಿ? ಪಾಪ ಒಬ್ಳೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ಜೊತೆಗೆ ಸಹಾಯ ಮಾಡೋದಲ್ವಾ? ಅದೇ ನನ್ನ ಉದ್ದೇಶ. ಉದ್ದೇಶನ? ಅದು ನಿನ್ನ ಕರ್ತವ್ಯ. ಕುಟುಂಬದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ದೂರನೇ ಉಳ್ಕೊಂಬಿಟ್ರೆ ಹೇಗಪ್ಪ? ಸರ್, ಮೋಸ್ಟ್ಲಿ ನೀವು ನನ್ನನ್ನು ಬೈತಾ ಇಲ್ಲಪ್ಪ, ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅಂದ್ಕೊಂಡಿರೋ ವ್ಯಕ್ತಿ ನಾನಲ್ಲ ಅನ್ಸುತ್ತೆ. ನೀನು ಸೀತಾ ಮನೆಗೆ ತಾನೇ ಬಂದಿರೋದು? ಹೌದು, ಆದ್ರೆ ನಿಂತ್ಕೋ ಸಿಹಿ, ನಾನು ಆಗ್ಲಿಂದ ಕೇಳ್ತಿದ್ದೀನಿ, ಯಾರಿಗೂ ವೇಟ್ ಮಾಡ್ತೀನಿ. ನೋಡಿದೇನಮ್ಮ, ಅಣ್ಣ ಅನ್ನಿಸ್ಕೊಂಡವನು ಇಷ್ಟು ವರ್ಷ ಆದ್ಮೇಲೆ ಬರ್ತಾ ಇದ್ದಾನೆ. ಪ್ರಶ್ನೆ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಣ್ಣ ಅನ್ನಿಸ್ಕೊಂಡವನ್ಗೆ ತಂಗಿ ನೋಡ್ಕೊಳ್ಳೋದು ಜವಾಬ್ದಾರಿ ತಾನೆ? ಏನೋ ಅಣ್ಣನ? ಅಪ್ಪ, ಇವರು ಲಾಯರ್, ಮನೆ ವಿಷಯವಾಗಿ ಹೆಲ್ಪ್ ಮಾಡಕ್ ಬಂದಿದ್ದಾರೆ, ರುದ್ರಪ್ರತಾಪ್ ಅಂತ. ಅಯ್ಯೋ ಸಾರಿ, ನಿಮ್ಮ ನೋಡ್ಬಿಟ್ಟು ನಮ್ಮ ಸೀತನ ಅಣ್ಣ ಅನ್ಕೊಂಡ್ಬಿಟ್ಟೆ. ಅಣ್ಣ ಅಲ್ಲ. ಇರ್ಲಿ, ಲಾಯರ್ ಅಂದ್ರು ಮನೆಯವರಿದ್ದ ಹಾಗೇನೆ, ಅಣ್ಣನ ಸಮಾನ ಆಗತ್ತೆ. ತುಂಬಾ ಖುಷಿ ಆಯ್ತಪ್ಪ ನೀವು ನಮ್ಮ ಸೀತಂಗೋಸ್ಕರ ಮುಂದೆ ಬಂದಿರೋದು. ಶಾಂತ, ಶಾಂತ, ಬಾರ ಇಲ್ಲಿ, ಬಾ ಇಲ್ಲಿ ಯಾರು ಬಂದಿದ್ದಾರೆ ನೋಡು. ಲಾಯರು ಕಣೆ, ಲಾಯರು. ನಮಸ್ಕಾರಪ್ಪ. ರುದ್ರಪ್ರಕಾಂಡ ಅಂತ. ಪ್ರತಾಪ್, ರುದ್ರ ಪ್ರತಾಪ್, RP ಅಂತ ಕರೀರಿ ಸಾಕು. ನಮ್ಮ ಸೀತಂಗೆ ಸಹಾಯ ಮಾಡೋ ಲಾಯರು. ತುಂಬ ಸಂತೋಷ ಅಪ್ಪ. ಏನಾದರೂ ಮಾಡಿ ನಮ್ಮ ಸೀತನ ಈ ಕಷ್ಟದಿಂದ ಪಾರು ಮಾಡಪ್ಪ. ಸೀತಾಜಿ, ಏನೇ ಇದ್ರೂ ನನಗೆ ಕಾಲ್ ಮಾಡಿ, ನಾನಿದ್ದೀನಿ. ಆ ದೇವ್ರ ಹತ್ರ ಬೇಡ್ಕೊಂಡಿದ್ದು ಇವಾಗ ನಡೀತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುರೋಹಿತ್ರೆ, ಹೇಳಿ ತ್ರಿವಿಕ್ರಮ ಅವರೇ, ಇತ್ತೀಚೆಗೆ ಒಂದ್ಸರಿ ನನ್ನ ಸೊಸೆ ಕೊರಳಲ್ಲಿದ್ದ ಕರಿಮಣಿ ಸರ ಕಟ್ಟಾಗೋಯ್ತು. ಈ ಸೀತಾರಾಮರ ಸಮ್ಮುಖದಲ್ಲಿ ನನ್ನ ಮಗನ ಕೈಲಿ ಆ ಕರಿಮಣಿ ಸರನ ಮತ್ತೆ ನನ್ನ ಸೊಸೆ ಕೊರಳಿಗೆ ಹಾಕಿಸ್ಬೋದು ಅಂತೀರಾ? ತ್ರಿವಿಕ್ರಮ್ ಅಂಕಲ್ ಅದು ಏನ್ ಮಾಡ್ತಿದ್ದಾರೆ? ಕರಿಮಣಿ ಬಳೆ ಅಂದ್ಕೊಂಡು ಏನಿದಲ್ಲ? ಮನುಷ್ಯ ಕೂಲ್ ಕೂಲ್. ಏನ್ ಹೇಳ್ತೀರಾ ಪುರೋಹಿತ್ರೆ? ನಿಶ್ಚಿಂತೆಯಾಗಿ ಹಾಕ್ಸಿ ತ್ರಿವಿಕ್ರಮ ಅವರೇ. ಶ್ರೀರಾಮನವಮಿ ಬೇರೆ, ಆ ಸೀತಾರಾಮರ ಸಮಕ್ಷಮದಲ್ಲಿ ಇಂಥ ಒಳ್ಳೆ ಸಂದರ್ಭಕ್ಕಿಂತ ಇಂಥ ಒಳ್ಳೆ ಸಮಯಕ್ಕಿಂತ ಇನ್ನೇನಿದೆ ಹೇಳಿ? ನಿಸ್ಸಂಕೋಚವಾಗಿ ಕರಿಮಣಿ ಸರಾನ ಹಾಕ್ಸಿ. ನಾನ್ ತಗೊಂಡ್ ಬರ್ತೀನಿ. ಅತ್ತಿಗೆದು ಕರಿಮಣಿ ಸರ ಮೇಲ್ ರೂಮಲ್ಲಿದೆ. ಇಂಥ ಒಂದು ಪುಣ್ಯ ಸಂದರ್ಭದಲ್ಲಿ ಈ ಕರಿಮಣಿ ಸರ ಹಾಕ್ಸಿದ್ರೆ ಆ ಬಂಧ 100 ಕಾಲ ಸಂತೋಷವಾಗಿ ಬಾಳುತ್ತೆ. ಎಂಥ ದುಷ್ಟಶಕ್ತಿಗಳು ಎದುರಾದ್ರೂ ಆ ಬಂಧ ತುಂಬಾ ಗಟ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪುರೋಹಿತ್ರೆ. ಆ ಸೀತಾರಾಮನ್ ಕರುಣೆ ಕೃಪೆ ಇದ್ರೆ ಯಾವ ಜೋಡಿಗೂ ತೊಂದರೆ ಆಗಲ್ಲ. ಅವ್ರ ಬಂಧ ಜನ್ಮ ಜನ್ಮಕ್ಕೂ ದೂರ ಆಗಲ್ಲ, ನಾಶನೂ ಆಗಲ್ಲ. ನೋಡಪ್ಪ ಮಿತ್ರ, ಮನಸ ವಾಚ ಕರ್ಮಣ ಗಂಡ ಹೆಂಡತಿಯ ಬಂಧನ ತುಂಬಾನೇ ಚೆನ್ನಾಗಿರ್ಲಿ ಅಂತ ಕೋರ್ಕೊಳ್ತಾ ಇದನ್ನ ನಿನ್ನ ಹೆಂಡತಿಯ ಕುತ್ತಿಗೆಗೆ ಹಾಕಪ್ಪ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗಿರೋ ಚಿಂತೆ ಎಲ್ಲ ಸಿರಿ ಸಮರ್ಥದು. ಯಾಕೆ? ಅವ್ರಿಗೇನಾಯ್ತು? ತುಳಸಿ ಮಾಧವನ ಮದುವೆ ಮಾಡಿಸಿ ದಂಡಪಿಂಡ ಸೋಗಲಾಡಿ ದೂರ ಆಗೋ ಹಾಗಾಗ್ತಿದೆ ಶೇಷು. ದಂಡಪಿಂಡ ಕೊನೆಯಲ್ಲಿ ಮದುವೆಗೆ ಬಂದ. ನೀನು ನಮ್ಮ ಅಮ್ಮನೇ ಅಲ್ಲ ಅಂತ ತುಳಸಿನ ಬೈದು ಹೊರಟೋದ ಕಣೋ. ಅವನಿಗೆ ಈ ಮದುವೆ ಸುತರಾಮ್ ಇಷ್ಟ ಇಲ್ಲ. ಅದನ್ನು ನಿಲ್ಲಿಸೋದಕ್ಕೂ ಪ್ರಯತ್ನ ಪಟ್ಟ. ಸೋಗಲಾಡಿ ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ ಈಗ ಅವಳನ್ನೂ ದೂರ ಇಡ್ತಿದ್ದಾನೆ ದಂಡಪಿಂಡ. ಅಯ್ಯೋ, ಇದರಲ್ಲಿ ಆ ಮಗುದೇನು ತಪ್ಪು? ಅವೆಲ್ಲ ದಂಡಪಿಂಡನಿಗೆ ಎಲ್ಲೋ ಅರ್ಥವಾಗುತ್ತೆ. ಅವನಿಗೆ ತನ್ನ ತಾಯಿಗೆ ಮದುವೆ ಆದರೆ ಸಮಾಜ ಏನನ್ನುತ್ತೋ ಅಂತನ್ನೋ ಭಯ. ಅವನಿಗೆ ನನ್ನ ಎದುರು ಮಾತಾಡೋಷ್ಟು ಧೈರ್ಯ ಇಲ್ಲ. ಅದಕ್ಕೆ ತನ್ನ ಕೋಪನೆಲ್ಲ ಪಾಪದ ಸೋಗಲಾಡಿ ಮೇಲೆ ಹಾಕ್ತಾ ಇದ್ದಾನೆ. ಅವಳು ಏನು ಸುಮ್ಮನೆ ಇಲ್ಲ, ಅವಳಿಗೂ ಹಠ ಇದೆ. ಎತ್ತು ಏರಿಗೆ ಕೋಣ ನೀರಿಗೆ ಅಂದರೆ ಬಂಡಿ ಹೇಗೆ ಮುಂದಕ್ಕೆ ಹೋಗುತ್ತೆ? ಮತ್ತೇನು ಮಾಡಬೇಕು ಅಂತಿದೆಯಾ ದತ್ತಣ್ಣ? ನನ್ನಿಂದ ಏನಾದರೂ ಸಹಾಯ ಬೇಕಾ? ಸದ್ಯಕ್ಕೇನೂ ಬೇಕಾಗಿಲ್ಲ, ಬೇಕಾದಾಗ ನಾ ಕೇಳ್ತೀನಿ. ಈಗ ರವೀಂದ್ರ ಅವ್ರಿಗೂ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ಸ್ವಲ್ಪ ದಿವಸ ಅವರು ಮನೆಯಲ್ಲೇ ಇದ್ದರೆ ಸರಿ ಹೋಗ್ಬೋದು ಅಂತ ಅನಿಸುತ್ತೆ. ಒಳ್ಳೇದಾಯ್ತು ದತ್ತಣ್ಣ, ಇಬ್ಬರು ಸರಿ ಹೋದರೆ ಅಷ್ಟೇ ಸಾಕು. ಹೌದು ಶೇಷು, ಒಂದು ಮದುವೆ ಇನ್ನೊಂದು ದಾಂಪತ್ಯನ ಹಾಳು ಮಾಡಬಾರ್ದು ಅಲ್ವಾ?
ಅಷ್ಟೇ ನನ್ನ ಕಳ್ಕಳಿ. ಏನಂದ ನಿನ್ ಪತಿರಾಯ? ನಮ್ಮ ತುಳಸಿ ಹೀಗೆ ತಲೆ ಬಗ್ಗಿಸ್ಕೊಂಡು ಕೂತಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಆದರೆ ನೀನು ಬಹಳ ಗಟ್ಟಿಗಿತ್ತಿ ಅಂತ ನಾನು ಅಂದ್ಕೊಂಡಿದ್ದೆ. ನೀನು ಹೀಗೆ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ರೆ ಹಾಗಮ್ಮ. ತಾತ ಈಗಲೂ ತಮಾಷೆನಾ? ತಮಾಷೆ ಅಲ್ಲ ಸೊಗಲಾಡಿ. ಆವತ್ತ ಓಡ್ ಹೋದವಳು ನಾಟಕ ಮಾಡಿಕೊಂಡು ಮನೆಗೆ ಬಂದಾಗ ಪೊಲೀಸ್ನವ್ರ ಥರ ಫೋನ್ ಮಾಡಿ ಆ ಜುಗ್ಗನ್ನೇ ಹೆದರ್ಸಿದವಳು. ಆ ಹೊತ್ತು ನಿನ್ನನ್ನು ಮನೆ ತುಂಬಿಸ್ಕೊಳ್ಳೋವಾಗಲೇ ತುಳಸಿ ವಿಧವೆ ಅಂತ ಗೊತ್ತಿದ್ರು ಕೂಡ ಅವಳು ಆರತಿ ಎತ್ತಿದ್ರೆ ತಪ್ಪಿಲ್ಲ ಅಂತಂದವಳು ನೀನು. ಇಷ್ಟು ಧೈರ್ಯವಂತೆ ಹೀಗೆ ಡಲ್ಲಾದರೆ ಹೇಗಮ್ಮ? ಆದರೆ ಹೀಗೆ ಗಂಡನ ಅರ್ಥ ಮಾಡ್ಕೊಳ್ದೇ ಇದ್ದಾಗ ತಲೆ ಕೆಡಿಸ್ಕೋಬೇಡ. ಈ ದತ್ತನಂಥ ದತ್ತನ್ನೇ ಎದುರು ಹಾಕ್ಕೊಂಡು ನೀನೇ ಬೇಕು ಅಂತ ನಿನ್ನನ್ನು ಮದುವೆ ಆಗಿರೋವಾಗ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಇರತ್ತಾ ಹೇಳು? ಹುಡುಗ ಬುದ್ಧಿ ಸೂಕ್ಷ್ಮ ಗೊತ್ತಾಗೋದಿಲ್ಲ. ಈ ಸಂದರ್ಭಕ್ಕೆ ಕೋಪ ಬಂದಿದೆ, ಆಮೇಲೆ ಸರಿ ಹೋಗ್ತಾನೆ ಬಿಡು. ನೀನು ನಮ್ಮ ತುಳಸಿ ಥರ ಅಳುಮುಂಜಿ ಅಲ್ಲ, ಎಲ್ಲಾನು ಧೈರ್ಯವಾಗಿ ಎದುರಿಸ್ತೀಯ. ನನ್ನ ಮೊಮ್ಮಗನ್ನ ಸರಿದಾರಿಗೆ ತರೋ ಶಕ್ತಿ ನಿನಗಿದೆ ಸೋಗಲಾಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.